ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲಾಗಿ ಪಲಾವ್ ಮಾಡಿದ್ದೀನಿ. ನಾನು ಮಾಡೋ ರೀತಿ ಹೇಗಿದೆ ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋದು ಉದ್ದುದ್ದಕ್ಕೆ ಹಚ್ಚಿದ 2 ಈರುಳ್ಳಿ, 2 ಟೊಮೆಟೊ, 6 7 ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ತರಕಾರಿಗಳು ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ, ನೌಕೋಲು ಮತ್ತು 1 ಸ್ಪೂನು ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನು ಫ್ರೆಶ್ಶಾಗಿ ಮಾಡ್ಕೊಂಡಿರೋದು, ಲೆಮನ್ನು, ಅಡುಗೆ ಎಣ್ಣೆ, ತುಪ್ಪ, ಚಕ್ಕೆ ಲವಂಗ, ಪಲಾವ್ ಎಲೆ, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ಅಕ್ಕಿಗೆ ಮೆಜರ್ಮೆಂಟ್ 2 ಲೋಟ ನೀರು. ಎಲ್ಲನೂ ನೀಟಾಗಿ ಒಂದು ಕಡೆ ಜೋಡಿಸ್ಕೊಳ್ಳಿ. ಮತ್ತು ಒಲೆ ಹಚ್ಚಿ ಕುಕ್ಕರನ್ನು ಇಡಿ. ನಂತರ ಕುಕ್ಕರ್ ಕಾದ ನಂತರ ಅದಕ್ಕೆ ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು ಎಲ್ಲವನ್ನು ಹಾಕಿ ಅದನ್ನು ನಿಧಾನಕ್ಕೆ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಉದ್ದಕ್ಕೆ ಹಚ್ಚಿದ 2 ಈರುಳ್ಳಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಲು ಬಿಡಿ. ನಂತರ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೀಟಾಗಿ ಕಲಸಿ. ಮತ್ತು ಒಂದು ಜಾರಿಗೆ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಳ್ಳಿ. ಈ ಥರ ಪೇಸ್ಟ್ ಮಾಡೋದ್ರಿಂದ ಪಲಾವ್ ಗ್ರೀನಾಗಿ ನ್ಯಾಚುರಲಾಗಿ ಬರುತ್ತೆ. ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿ. ಅದು ಫ್ರೈ ಆದ ನಂತರ ಚಿಕ್ಕದಾಗಿ ಹಚ್ಚಿದ 2 ಟೊಮೆಟೊವನ್ನು ಹಾಕಿ ಅದನ್ನು ನೀಟಾಗಿ ಸಾಫ್ಟಾಗಿ ಬೇಯಲಿ. ಅದು ಬೆಂದ ನಂತರ ಅದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಹಚ್ಚಿದ ತರಕಾರಿಗಳೆಲ್ಲನವನ್ನು ನೀಟಾಗಿ ತೊಳೆದುಕೊಂಡಿದ್ದೀನಿ, ಅದನ್ನು ಹಾಕಿ ಅದನ್ನು 4 ರಿಂದ 5 ನಿಮಿಷ ಬೇಯಲು ಬಿಡಿ. ನಿಧಾನ ಉರಿಯಲಿ. ತುಂಬಾ ಚೆನ್ನಾಗಿರುತ್ತೆ ಟಿಫನ್ಗೆ ಎಲ್ಲ. ಮತ್ತು ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ನಂತರ ಅದಕ್ಕೆ 1 ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡಿ. ಮತ್ತು 1 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದನ್ನು ನೀಟಾಗಿ ತೊಳೆದು 2 ರಿಂದ 3 ಸಲ ಅದನ್ನು ಕುಕ್ಕರ್ಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ. ಈಗ ಅಳತೆಗೆ ತಕ್ಕಂತೆ ಅಕ್ಕಿ 1 ಲೋಟ ಆದರೆ 2 ಲೋಟ ನೀರು ಹಾಕಿ ಅವಾಗ ನೀಟಾಗಿ ಉದುರಾಗಿ ನೀಟಾಗಿ ಆಗುತ್ತೆ. 1 ಲೋಟ ಮತ್ತು ಇನ್ನೊಂದು ಲೋಟ ನೀಟಾಗಿ ಬೆರೆಸಿಕೊಳ್ಳಿ, ಕಲಸಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ. ಮತ್ತು ಅದಕ್ಕೆ 1 ಸ್ಪೂನ್ ತುಪ್ಪ ಈಗ ಹಾಕೋದ್ರಿಂದ ಘಮ ಸುವಾಸನೆ ತುಂಬಾ ಚೆನ್ನಾಗಿರುತ್ತೆ. ಹಾಕಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರಲು ಬಿಡಿ. ನಂತರ ಅದಕ್ಕೆ ಅರ್ಧ ಲೆಮನ್ ಜ್ಯೂಸನ್ನು ಹಾಕಿ. ಆಪ್ಷನಲ್ ಬೇಕಾದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ, ತೊಂದರೆ ಇಲ್ಲ. ಇಲ್ಲ ಅಂದರೆ ತೊಂದರೆ ಇಲ್ಲ. ಹಾಕಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕುಕ್ಕರ್ ಕ್ಯಾಪನ್ನು ಮುಚ್ಚಿ 1 ರಿಂದ 2 ವಿಸಿಲ್ ಬರಲಿ. ಆಗ ರೆಡಿಯಾಗೋದು ಬಿಸಿ ಬಿಸಿ ಪಲಾವ್. ನೋಡಿ ಹೇಗಿದೆ, ತುಂಬಾ ಚೆನ್ನಾಗಿದೆ. ಮೆಜರ್ಮೆಂಟ್ ಕರೆಕ್ಟಾಗಿತ್ತಂದರೆ ನೋಡಿ ಈಗ ಉದುರಾಗಿ ನೀಟಾಗಿ ಆಗುತ್ತೆ. ಮೊಸರು ಬಜ್ಜಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೂ ಚೆನ್ನಾಗಿರುತ್ತೆ, ಸ್ಪೈಸಿ ಇರುತ್ತೆ ಅಲ್ವಾ.
ಈ ತಟ್ಟೆಯಲ್ಲಿ ಅಲಂಕರಿಸಿದರೆ ಬಿಸಿ ಬಿಸಿ ಪಲಾವ್ ರೆಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.